ಅಮ್ಮ ನಿಮ್ಮನ್ನ ಅರ್ಥ ಮಾಡ್ಕೊಂಡಷ್ಟು ಇವಳು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ನಂದೇ ತಪ್ಪು ಅನ್ನೋ ಥರ ಮಾತಾಡಿದ್ರೆ ಕೋಪ ಬರ್ದೇ ಇರುತ್ತಾ? ಕೋಪ ಬರುತ್ತಪ್ಪ. ನಿಜವಾದ ಗಂಡಸಾದವನು ಕೋಪದ ಕೈನಲ್ಲಿ ಬುದ್ಧಿ ಕೊಡಬಾರದು. ಸಂಸಾರನ ಬೀಗಕ್ಕೆ ಹೋಲಿಸಿದ್ರೆ ತಾಳ್ಮೆ ಆ ಬೀಗದ ಕೈಯಪ್ಪ. ಗಂಡ ಹೆಂಡತಿ ಅಂದಮೇಲೆ ಮಾತು ಬರುತ್ತೆ ಹೋಗುತ್ತೆ, ಮಾತಲ್ಲಿ ಬಗೆಹರಿಸ್ಕೋಬೇಕು. ಕೈ ಮಾಡ್ತಾರಾ? ಹೋಗು, ವೀಣ್ ಹತ್ರ ಕ್ಷಮೆ ಕೇಳು. ಸಂತು, ಹೇಳಿದ್ ಕೇಳಿಸ್ಲಿಲ್ವಾ? ಹೋಗು, ವೀಣಂಗ್ ಕ್ಷಮೆ ಕೇಳು. ಸಂತು, ನಿನ್ ತಮ್ಮ ಹರೀಶ ವಯಸ್ಸಿನಲ್ಲಿ ನಿನಗಿಂತ ಚಿಕ್ಕವನು. ಆದ್ರೆ ಅವನ ಹೆಂಡತಿನ ಹೇಗ್ ನೋಡ್ಕೊಳ್ತಾ ನೋಡಿದ್ಯಲ್ವಾ? ಸಿಂಚನಾನು ಅಷ್ಟೇ. ಹರೀಶನ್ಗೆ ಕೆಲಸ ಇಲ್ಲದೆ ಇರುವಾಗಲೂ ಎಷ್ಟು ಪ್ರೀತಿ ಗೌರವದಿಂದ ಅನ್ಯೋನ್ಯತೆಯಿಂದ ಬದುಕಿದ್ರು. ಅದು ಅನ್ಯೋನ್ಯತೆ. ಕ್ಷಮೆ ಕೇಳು. ಮಾವ, ಸುಮ್ಮನೆ ಅವ್ರನ್ನ ಬಲವಂತ ಮಾಡಬೇಡಿ. ಬಲವಂತದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ಮನಸ್ಸಿನಲ್ಲಿ ಪ್ರೀತಿ ಇರಬೇಕು. ಅದನ್ನೇ ಕಳ್ಕೊಂಡ್ಮೇಲೆ ಇನ್ನೇ ಸಾರಿ.